ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಹಾಯ್ ಫ್ರೆಂಡ್ಸ್, ಬೆಳಗಿನ ವಂದನೆಗಳು ಎಲ್ಲರಿಗೂ. ನಾನಿವತ್ತು ಬೆಳಗಿನ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಏನಂದರೆ ಇವತ್ತು ಕೂದಲು ತುಂಬ ಉದುರ್ತಾ ಇದೆ, ಹಾಗೂ ಕೂದಲಲ್ಲಿ ತುಂಬ ಡ್ಯಾಡ್ರಫ್ ಆಗಿರೋದು. ನಾನು ಯಾವಾಗಲೂ ಮಾಡ್ಕೊಂಬರ್ತೀನಿ, ಇದನ್ನು ನನ್ನ ಮಕ್ಳಿಗೂ ಮಾಡ್ತೀನಿ. ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಮಾಡಿದೆ ಹೆಂಗೆ ಮಾಡೋಣ ಅಂತ. ಬನ್ನಿ. ಒಂದು ಈರುಳ್ಳಿ ಕಟ್ ಮಾಡ್ಕೊಳ್ಳಿ ಫ್ರೆಂಡ್, ದೊಡ್ಡದು ಕಟ್ ಮಾಡ್ಕೊಂಡು ಅದ್ರ ಮೇಲ್ಗಡೆ ಸಿಪ್ಪೆ ತೆಗೆದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ದೊಡ್ಡ ಕಟ್ ಮಾಡ್ಕೊಂಡು ಅದ್ರ ಜೊತೆಗೆ ಒಂದು 4 ಎಲೆ ಅಂದರೆ ಒಂದು 5-6 ಎಳೆ ಕೊಬ್ಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೊಳ್ಳಿ. ಮಿಕ್ಸಿಗೆ ಹಾಕ್ಕೊಂಡು ಫಿಲ್ಟ್ರ್ ಮಾಡ್ಕೊಳ್ಳಿ. ಹಾಗೆ ಹಾಕ್ಕೊಂಡ್ರೂ ಬರುತ್ತೆ, ತರಿಯಾಗಿ ಬರುತ್ತೆ, ಚೆನ್ನಾಗಿರಲ್ಲ. ಫಿಲ್ಟ್ರ್ ಮಾಡ್ಕೊಳ್ಳಿ. ಫಿಲ್ಟ್ರ್ ಮಾಡಿಕೊಂಡು ಅದೆರಡೂ ತಲೆಗೆ ಹಾಕ್ಕೊಳ್ತಾಯಿರಿ. ಕೂದಲೆಲ್ಲ ಸೀಳಿ ಸೆಂಟ್ರಲ್ಲೆಲ್ಲನೂ ಚೆನ್ನಾಗಿ ತಲೆ ಹೋಗಿ ಬುಡಕ್ಕೆ ಹೋಗಿ ಅಂಟ್ಕೊಳ್ಳೋಂಗೆ ಚೆನ್ನಾಗಿ ಹಾಕ್ಕೊಳ್ಳಿ ಫ್ರೆಂಡ್. ಹಾಕ್ಕೊಂಡು ಒಂದು ಅರ್ಧ ಅವರ್ 1 ಅವರ್ ಈ ಥರ ಗಂಟು ಕಟ್ಕೊಂಡು ಬಿಟ್ಕೊಂಡು ತಲೆ ಶಾಂಪು ಯಾವುದಾದ್ರು ಹಾಕ್ಕೊಂಡು ತಲೆ ಸ್ನಾನ ಮಾಡ್ಕೊಳ್ಳಿ. ಈ ಥರ ನೋಡಿ ಹೇಗಿದೆ, ಶೈನಿಂಗಾಗಿ ಬರುತ್ತೆ. ಈರುಳ್ಳಿ ರಸ ಹಾಕ್ಕೊಂಡ್ರೆ ಶೈನಿಂಗಾಗಿ ಬರುತ್ತೆ ನೋಡಿ, ಈ ಥರ ಇರುತ್ತೆ. ಇವತ್ತು ಶುಕ್ರವಾರ ಇರೋದ್ರಿಂದ ನಾನು ಒಂದು ವ್ರತ ಮಾಡೋಣ ಅಂತ ಒಂದು 5 ವಾರ ಉಪ್ಪಲ್ಲಿ ದೀಪ ಹಚ್ಚೋಣ ಅಂತ. ಆ ಉಪ್ಪಿನ ದೀಪ ಹಚ್ಚಿದ್ರೆ ಕಷ್ಟಗಳು ಪರಿಹಾರ ಆಗುತ್ತೆ, ನೆಗೆಟಿವಿಟಿ ಎಲ್ಲ ಹೋಗಿ ಪಾಸಿಟಿವ್ ಬರುತ್ತೆ. ನೀವು 5 ವಾರ ಮಾಡಬೇಕು ಫ್ರೆಂಡ್ಸ್ ಈ ದೀಪನ. 5 ವಾರ ಮಾಡಿಬಿಟ್ಟು ಅದು ಹರಕೆ ಇದು ಮಾಡ್ಕೊಬೇಕು. 2 ದೀಪ, ಹೊಸ ದೀಪಗಳು ತೊಗೋಬೇಕು. ಆ ಹೊಸ ದೀಪ ತೊಗೊಂಡು ತೊಳೆದು ಅದಕ್ಕೆ ಅರಿಶಿನ ಒಂದು ಫುಲ್ 2 ದೀಪಗಳಿಗೂ ಅರಿಶಿನ ಹಾಕೋಬೇಕು ಫ್ರೆಂಡ್ಸ್. ಚೆನ್ನಾಗಿ ಅರಿಶಿನ ಕುಂಕುಮ ಹಾಕ್ಕೊಂಡು ಈ ವ್ರತ ಮಾಡೋದ್ರಿಂದ ನಮ್ಮ ಕಷ್ಟಗಳೆಲ್ಲ ಹೋಗುತ್ತೆ. ಯಾರದೇ ಆಗಲಿ ಕೆಟ್ಟ ದೃಷ್ಟಿ, ಕಣ್ಣು ದೃಷ್ಟಿ ಅನ್ನೋದು ತುಂಬ ಒಂಥರ ವಿಚಿತ್ರವಾಗಿರುತ್ತೆ, ಅಂಥ ದೃಷ್ಟಿನೂ ಹೋಗುತ್ತೆ. ಇದು ಮಾಡಿ ಫ್ರೆಂಡ್, 5 ವಾರ ಮಾಡಿ. ಸಪೋಸ್ ನಮ್ಮ ಹೆಣ್ಮಕ್ಳಿಗೆ ಸೆಂಟ್ರಲ್ಲಿ ಬರೋ ಪ್ರಾಬ್ಲಮ್ ಏನೇ ಇದ್ರೂ ಅದು 1 ವಾರ ಸ್ಕಿಪ್ ಮಾಡ್ಕೊಳ್ಳಿ. ಈ ಥರ ಲಾಸ್ಟಲ್ಲಿ 2 ದೀಪನೂ ಈ ಥರ ರೆಡಿ ಮಾಡ್ಕೊಳ್ಳಿ ಫ್ರೆಂಡ್. ಅರಿಶಿನ ಕುಂಕುಮ 2 ಹಚ್ಬಿಟ್ಟು ಈ 2 ದೀಪನ ಹೀಗೆ ಮಾಡ್ಕೊಳ್ಳಿ. ಒಂದು ಸ್ಟೀಲ್ ತಟ್ಟೆಗೆ ಅದಕ್ಕೂ ಅರಿಶಿನ ಕುಂಕುಮ ಹಾಕಿ ಸ್ಟಾರ್ ರಂಗೋಲಿ ಬರೆದು ಒಂದು ದೀಪದಲ್ಲಿ ಈ ಥರ ಉಪ್ಪು ಹಾಕಿಟ್ಬಿಡಿ, ಆ ತಟ್ಟೆಯಲ್ಲಿ ಇಟ್ಕೊಳ್ಳಿ. ಆಮೇಲೆ ಇನ್ನೊಂದು ದೀಪದಲ್ಲಿ ಎಣ್ಣೆ ಹಾಕಿ ಈ ಥರ ಹಾಕ್ಕೊಳ್ಳಿ. ಆಮೇಲೆ ಸುತ್ತಲೂ ಮಲ್ಲಿಗೆ ಹೂವು ಇಲ್ಲಾಂದರೆ ಮಳ್ಳೆ ಹೂವು 2 ಫೈನಲಿ ಈ ಥರ ನಾವು ದೀಪ ಹಿಂಗೆ ಹಾಕೋಬೇಕು ಫ್ರೆಂಡ್ಸ್. ಈ ಥರ ದೀಪ ಮಾಡಿಕೊಂಡು 5 ವಾರ ಸತತವಾಗಿ ಈ ವ್ರತನ 5 ವಾರ ನಾವು ಮಾಡ್ಕೋಬೇಕು ಫ್ರೆಂಡ್. ನಾನು ಮಾಡಿದ್ದೀನಿ ಹಿಂದೆ 5 ವರ್ಷನೂ, ಹಿಂದೆ 5 ವರ್ಷ ಹಿಂದಿನ ನಾನು ಈ ಪೂಜೆ ಮಾಡಿದ್ದೆ. ನನಗೆ ಅದ್ರ ಲಾಭ ಆಗಿದೆ. ತಿರ್ಗಾ ನಾನು ಸೆಂಟ್ರಲ್ಲಿ ಮಾಡೋಕ್ಕಾಗಿರಲಿಲ್ಲ, ನಾನು ಇವತ್ತು ಮಾಡ್ತಾಯಿದ್ದೀನಿ ಫ್ರೆಂಡ್. ಮಾಡಿ ನೀವೂ ಮಾಡಿ ಈ ಥರ ಪೂಜೆನ, ಇರೋದೆಲ್ಲ ಕಷ್ಟ ಪರಿಹಾರ ಆಗುತ್ತೆ. ಆಮೇಲೆ ಇದು 5 ವಾರ ಮುಗಿದ ಮೇಲೆ ಈ ಉಪ್ಪನ್ನು ಯಾರೂ ಓಡಾಡದೇ ಇರೋ ಜಾಗಕ್ಕೆ ಹಾಕಬೇಕು. ಹರಿಯೋ ನೀರಿಗೆ ಆಗಲಿಲ್ಲ ಅಂದರೆ ಗಿಡ ಇರುತ್ತಲ್ಲ, ಗಿಡದ ಬುಡದಲ್ಲಿ ಹಾಕಿ ಫ್ರೆಂಡ್ಸ್. ಹಾಗೆ ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಪ್ರೋತ್ಸಾಹಿಸಿ. ಇದೇ ಥರ ನಾನು ನಿಮಗೆ ಟಿಪ್ಸ್ಗಳು ಹೇಳ್ತಾ ಇರ್ತೀನಿ. ದೇವ್ರದ್ದೇ ಆಗಲಿ, ಕೂದಲದೇ ಆಗಲಿ, ಯಾವುದೇ ಆಗಲಿ ಒಂದು ಹೋಮ್ ರೆಮಿಡೀಸ್ ನಾನು ನಿಮಗೆ ಹೇಳ್ತಾ ಇರ್ತೀನಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.